ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ, ಇದೇ ಸೋಮವಾರ ಬಂದು ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಆ ಹಬ್ಬದಲ್ಲಿ ನಾವು ಕೆಲವೊಂದು ವಿಚಾರಗಳು ಗೊತ್ತಿದ್ದು ತಪ್ಪು ಮಾಡ್ತೀವಿ, ಕೆಲವೊಂದು ಗೊತ್ತಿಲ್ಲದೆ ತಪ್ಪುಗಳು ನಮ್ಮ ಕಡೆಯಿಂದನೂ ಆಗ್ತಾ ಇರುತ್ತೆ. ಆದರೆ ನನಗೆ ಗೊತ್ತಿರೋ ಅಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನ ಅಥವಾ ಚಿಕ್ಕ ಪುಟ್ಟ ಗೊತ್ತಿರೋ ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ಸ್ನೇಹಿತರೆ, ನೋಡಿ, ನೀವು ಇವತ್ತು ಸೋಮವಾರ ನೀವು ಎಲ್ಲ ಮಾಮೂಲಿ ಯಾವ್ಯಾವ ರೀತಿ ಪೂಜೆಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ಕೊತಾ ಇರ್ತೀರ. ಆದರೆ ಮುಖ್ಯವಾಗಿ ನೀವು ಸೋಮವಾರ ದಿನ ಇಂಥ ತಪ್ಪುಗಳನ್ನಾಗಲಿ ಅಥವಾ ಇಂಥದ್ದನ್ನ ಕಾರ್ಯನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಣ್ಣ ತಪ್ಪು ವರ್ಷ ಪೂರ್ತಿ ನಿಮ್ಮನ್ನು ಜೀವನದಲ್ಲಿ ನಿಮಗೆ ಬರೋ ಅಂಥ ಕಷ್ಟ ಕಾರ್ಪಣ್ಯಗಳಿಗೆ ಅದು ದಾರಿ ಮಾಡಿಕೊಡೋಕ್ಕೆ ಸಹಾಯ ಮಾಡೋ ಥರ ನೀವು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾವುದು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ನೋಡಿ, ಮುಖ್ಯವಾಗಿ ನೀವು ಸಂಕ್ರಾಂತಿ ಹಬ್ಬದ ದಿನ ನೀವು ಬೆಳಗಿನ ಜಾವ ನೀವು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲಾದ್ರೂ ನದಿಗಳಿದ್ದರೆ, ಕಲ್ಯಾಣಗಳಿದ್ದರೆ ಅಥವಾ ಸಮುದ್ರಗಳಿದ್ದರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನೀವು ಸ್ನಾನನ ಮಾಡಿ. ಯಾಕಂದರೆ ಈ ಸಮಯದಲ್ಲಿ ನಾವು ನದಿ ಸ್ನಾನಗಳನ್ನ ಮಾಡೋದ್ರಿಂದ ನಮಗೆ ನಮ್ಮ ಜನ್ಮದಲ್ಲಿ ಯಾವುದೇ ಪಾಪಗಳು ಮಾಡಿದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೇ ಸೂರ್ಯನ ಮಂತ್ರನ ನೀವು ಜಪಿಸಿ. ಎಷ್ಟೇ ಸಾಧ್ಯ ಆದರೂ ನಿಮಗೆ ಹೋಮ ಪೂಜೆ ವ್ರತ ಅದು ಇದು ಏನು ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ನೀವು ಸೂರ್ಯನ ಮಂತ್ರನ, ಸೂರ್ಯನ ಹೆಸರುಗಳು, ಸೂರ್ಯಂದು 11 ನಾಮಾವಳಿಗಳು ಬರುತ್ತೆ, ಆ ನಾಮಾವಳಿಗಳನ್ನ ನೀವು ಖಂಡಿತವಾಗ್ಲೂ ಅವತ್ತಿನ ದಿನ ಜಪಿಸಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಏನಿರುತ್ತೋ ನೀವು ಆಡಂಬರದ ಹಬ್ಬಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ದುಡ್ಡಿದ್ರೆ ಅವ್ರು ಅಷ್ಟು ಖರ್ಚು ಮಾಡ್ತಿದ್ದಾರೆ, ನಾವು ಇಷ್ಟು ಖರ್ಚು ಮಾಡಬೇಕು ಅನ್ನೋ ಹಂಬಲ ಬಿಟ್ಟು ನಿಮ್ಮ ಮನೆಯಲ್ಲಿ ಏನಿದೆಯೋ ಅದರಲ್ಲಿ ನಿಮ್ಮ ಮನೆಯಲ್ಲಿರೋ ಅಂಥ ಕಪ್ಪು ಎಳ್ಳನ್ನು ತಗೊಳ್ಳಿ. ಆ ಕಪ್ಪು ಎಳ್ಳನ್ನು ಚೆನ್ನಾಗಿ ಉರಿರಿ, ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ಅದರಲ್ಲಿ ಕಲ್ಲಿರುತ್ತೆ, ಮಣ್ಣಿರುತ್ತೆ, ಅದನ್ನು ನಾಳೆನೇ ನೀವು ಎಲ್ಲರೂ ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ಒಲೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ನೀವು ಒಂದು ಚೆನ್ನಾಗಿ ಅಂದರೆ ಕೆಂಪಾಳ ಉರಿಬೇಕು. ಹುರಿದಾದ್ಮೇಲೆ ಅದನ್ನು ಸ್ವಲ್ಪ ಕುಟ್ಕೊಂಡಾದಮೇಲೆ ಅದಕ್ಕೆ ನೀವು ಸ್ವಲ್ಪ ಬೆಲ್ಲ ಹಾಕಿ, ಅದಕ್ಕೆ ನೀವು ಸ್ವಲ್ಪ ಬೆಲ್ಲದ ಪುಡಿ ಹಾಕಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಉದುರಿಸಿ. ಅದಾದರೆ ನಿಮ್ಮ ಮನೇಲಿ ಏನಾದ್ರೂ ಶೇಂಗಾ ಅಂದರೆ ಕಡಲೆ ಬೀಜದ ಪುಡಿ ಇದ್ದರೆ ಅದನ್ನು ಸಹ ನೀವು ಬೆರೆಸ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ, ಮೊದಲಿಗೆ ನೀವು ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಾಗತ್ತೆ. ಶಿವನ ದೇವಸ್ಥಾನಕ್ಕಾದರೂ ತೊಗೊಂಡೋಗಿ, ಇಲ್ಲ ಅಂದರೆ ಶನಿದೇವನ ದೇವಸ್ಥಾನಕ್ಕೆ ನೀವು ತೊಗೊಂಡೋಗಿ ಅದನ್ನು ಪೂಜೆ ಮಾಡಿಸಿ. ಆ ನಂತರ ನೀವು ಅಲ್ಲಿ ಬಂದಿರೋ ಅಂಥ ಜನರಿಗೆ ನೀವು ಅದನ್ನು ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನೀವು ಅದನ್ನು ಮಾಡಿದ್ದೆ ಆದರೆ ವರ್ಷ ಪೂರ್ತಿ ಕೂಡ ನಿಮಗೂ ಅಷ್ಟೇ ಒಳ್ಳೆಯದೇ ಆಗುತ್ತೆ. ನಿಮಗೂ ಬೇರೆಯವರಿಂದ ನೀವು ಹೆಂಗೆ ಒಳ್ಳೆಯದನ್ನು ಬಯಸಿ ನೀವು ಮಾತಾಡಿ ಸಿಹಿ ಹಂಚಿರ್ತೀರೋ ಅದೇ ರೀತಿ ನಿಮಗೂ ಸಹ ಸಿಹಿನೇ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಪ್ಪಿತಪ್ಪಿ ನೀವು ಏನು ಮಾಡ್ತೀರಾ ಅಂತ ಅಂದರೆ, ಕೆಲವೊಬ್ಬರು ಅಯ್ಯೋ ನಾವು ಅವ್ರ ಮನೇಲಿ ಅಷ್ಟು ಇದು ಮಾಡ್ತಾಯಿದ್ದಾರೆ, ಇಷ್ಟು ಇದು ಮಾಡ್ತಾಯಿದ್ದಾರೆ ಅಂತ ಹೇಳಿ ನೀವು ಸುಮ್ಮನೆ ವಿನಾಕಾರಣ ದುಡ್ಡಿಲ್ದಿದ್ರೂ ನಾವು ಸಾಲ ಮಾಡಿ ಖರ್ಚು ಮಾಡಬೇಕು ಅಂತ ಮಾಡ್ತಾ ಇರ್ತೀರ. ದಯವಿಟ್ಟು ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಸಾಲ ಮಾಡಿ ನೀವು ಖರ್ಚು ಮಾಡಿದ್ದೆ ಆದರೆ ವರ್ಷ ಪೂರ್ತಿ ನೀವು ಸಾಲಗಾರರಾಗಿರ್ತೀರ. ಅದಕ್ಕೋಸ್ಕರ ನಿಮ್ಮ ಮನೇಲಿ ಏನಿದೆಯೋ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರನೇ ಆ ಬಜೆಟ್ಟಿಗೆ ತಕ್ಕಂತೆ ನೀವು ಹಬ್ಬನ ಆಚರಣೆ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ. ಆಮೇಲೆ ಮುಖ್ಯವಾಗಿ ಏನು ಮಾಡ್ತೀರಾ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಸೂರ್ಯನಾರಾಯಣಂಗೆ ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ಚೊಂಬಿದ್ರೆ ಆ ತಾಮ್ರದ ಚೊಂಬಿಗೆ ನಿಮ್ಮ ಮನೆಯಲ್ಲಿ ರಕ್ತಚಂದನ ಅಂತ ಸಿಗುತ್ತೆ, ಅಂಗಡಿಗಳಲ್ಲಿ ಕೇಳಿ. ಆ ರಕ್ತಚಂದನದ ಪೌಡರ್ ಕೂಡ ಸಿಗುತ್ತೆ. ಆ ಪೌಡರ್ನ ನೀವು ತೊಗೊಂಬಂದು ಆ ನೀರಿಗೆ ಹಾಕಿ ಒಂದು ಕೆಂಪು ಹೂವನ್ನ ಆ ತಾಮ್ರದ ಚೊಂಬಿನ ಒಳಗಡೆ ಹಾಕಿ ನೀವು ಸೂರ್ಯನಿಗೆ ಪ್ರಾರ್ಥನೆ ಮಾಡಿ, ಆರ್ಘ್ಯ ಕೊಡಿ. ನಮಗೇನೂ ಕೊಡೋಕ್ಕೆ ಬರ್ತಿಲ್ಲ ಅಂತಂದರೆ ಆ ಚೊಂಬಲ್ಲಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಸೂರ್ಯ
ಹುಟ್ಟುತ್ತಾ ಇರ್ತಾರಲ್ಲ ಆ ಕಡೆಗೆ ನೋಡಿ ನೀವು ಆ ನೀರನ್ನು ನೀವು ಕೆಳಗಡೆಗೆ ಸುರಿದ್ರೆ ಅಷ್ಟೇ ಸಾಕು, ಅದು ನಿಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಯಾಕೆ ನಾವು ಸೂರ್ಯನಾರಾಯಣನ ಆ ದಿನ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ, ಆರೋಗ್ಯ ಸಮಸ್ಯೆಗಳನ್ನೋದು ಖಂಡಿತವಾಗ್ಲೂ ನಮಗೆ ವರ್ಷ ಪೂರ್ತಿ ಬರಬಾರ್ದು ಅಂತಂದರೆ ನಾವು ಹೆಚ್ಚು ಹೆಚ್ಚು ಸೂರ್ಯನಾರಾಯಣನ ಆ ದಿನ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ಕೊಬೇಕು. ಅದರಲ್ಲೂ ಶಿವನ ಸಮೇತ ನೀವು ಸೋಮವಾರ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಆಮೇಲೆ ನೀವು ಸಾಧ್ಯವಾದಷ್ಟು ನೀವು ಗೋಧಿ ಪಾಯಸನ ನೀವು ಮಾಡಿ, ಅದರಲ್ಲೂ ನೀವು ಗೋಧಿಗೆ ಸಂಬಂಧಪಟ್ಟಿದ್ದಂಥದ್ದು ಏನೇ ಆಗಿರ್ಬೋದು, ಹುಗ್ಗಿ ಅಂತ ಅಂತಾರೆ, ಹುಗ್ಗಿನ ನೀವು ಮಾಡಿ, ಇಲ್ಲಾಂದರೆ ಗೋಧಿ ನುಚ್ಚಿನಿಂದ ಮಾಡಿರೋ ಅಂಥದ್ದು ಪೊಂಗಲ್ನ ನೀವು ಮಾಡಿ, ಆಮೇಲೆ ನೀವು ಖಾರ ಪೊಂಗಲ್ ಅಂದರೆ ಹೆಸರುಬೇಳೆ ಹಾಕಿ ಮತ್ತು ಮೆಣಸು ಹಾಕಿ ಅದನ್ನು ಸಹ ಹುಗ್ಗಿ ಮಾಡ್ತಾರೆ, ಪೊಂಗಲ್ ಮಾಡ್ತಾರೆ, ಖಾರ ಪೊಂಗಲ್ ಅದನ್ನು ಮಾಡಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ಜನರಿಗೆ ಹಂಚಿ. ನೀವು ತಿನ್ನೋದಿದ್ದೇ ಇರುತ್ತೆ, ಆದರೆ ನಿಮ್ಮ ಮನೆಯಲ್ಲಿರೋಂಥ ಸುತ್ತಮುತ್ತ ಇರೋರಿಗೆ ನೀವೊಂದು ವರ್ಷದ ಆರಂಭದಲ್ಲಿ ನೀವು ಸಿಹಿನ ಹಂಚಿದ್ದೆ ಆದರೆ ವರ್ಷ ಪೂರ್ತಿ ನಿಮಗೂ ಕೂಡ ಸಿಹಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ, ಸಂಜೆ ಹೊತ್ತು ನೀವು ಎಲ್ಲರೂ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಬೀರ್ತಾ ಇರ್ತೀರ, ಅಂಥ ಸಮಯದಲ್ಲಿ ಸಾಧ್ಯವಾದಷ್ಟು ನಾವು ಇಂಥವ್ರಿಗೆ ಕೊಡಬೇಕು ಅಂಥವ್ರಿಗೆ ಕೊಡಬೇಕು ಅಂತೇಳಿ ನಿರ್ದಿಷ್ಟ ಯೋಚನೆ ಮಾಡಿಕೊಂಡು ಕೊಡೋ ಅಂಥದ್ದನ್ನ ಫಸ್ಟ್ ಕಡಿಮೆ ಮಾಡಿ. ಯಾವಾಗಲೂ ಅಷ್ಟೇ, ನಾವು ಏನೇ ಒಂದು ದಾನ ಮಾಡಬೇಕು ಅಂದರೆ ಮುಖ ನೋಡಿ ಮೊಳೆ ಹಾಕೋದು ಅಂತ ಅಂತಾರಲ್ಲ, ಆ ರೀತಿ ನೀವು ಅಯ್ಯೋ ಅವನು ಬೆಳ್ಳಕ್ಕಿದ್ದಾನೆ, ಅವನು ಕಪ್ಪಗಿದ್ದಾನೆ, ಅವನು ಬಡವ, ಅವನು ಶ್ರೀಮಂತ, ಅವನಿಗೆ ಕೊಟ್ಟರೆ ಮಾತ್ರ ನನಗೆ ಒಳ್ಳೇದಾಗುತ್ತೆ, ಇವನಿಗೆ ಕೊಟ್ಟರೆ ನನಗೆ ಒಳ್ಳೇದಾಗಲ್ಲ ಅನ್ನೋ ಮನಸ್ಸನ್ನು ಖಂಡಿತವಾಗ್ಲೂ ಬಿಟ್ಟು, ನಿಮ್ಮ ಮನಸ್ಸಿಗೆ ನಿಮ್ಮ ಕಣ್ಣೆದುರಿಗೆ ಯಾರು ಬರ್ತಾರೋ ಅವರಿಗೆ ನಿಮ್ಮ ಮನೇಲಿರೋ ಅಂಥದ್ದನ್ನ, ನಿಮ್ಮ ಮನೇಲಿ ಮಾಡಿರುವಂಥ ಎಳ್ಳು ಬೆಲ್ಲನ ಖಂಡಿತವಾಗ್ಲೂ ಹಂಚಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೋಡಿ, ನಾವು ಒಬ್ಬರಿಗೆ ಒಳ್ಳೆ ಮನಸ್ಸಿಂದ ನಾವು ಕೊಟ್ಟಾಗ ಅದು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅಥವಾ ಅವನು ಕಪ್ಪಗಿರೋನಾಗಿರ್ಬೋದು, ಬೆಳ್ಳಕ್ಕಿರೋನಾಗಿರ್ಬೋದು, ಕುರುಡ ಆಗಿರ್ಬೋದು, ಭಿಕ್ಷುಕ ಆಗಿರ್ಬೋದು, ಯಾರಿಗೆ ಒಬ್ಬರಿಗೆ ನಾವು ಒಂದು ಸಿಹಿನ ಕೊಟ್ಟಾಗ ಅವರು ನಮಗೆ ಹೃದಯ ತುಂಬಿ ಹರಿಸಿದಾಗ ಅದು ನಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಆ ರೀತಿ ಮಾಡಿ. ಆಮೇಲೆ ನೀವು ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಅದರಲ್ಲೂ ಮುಖ್ಯವಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮನೇಲಿ ಏನಾದ್ರೂ ಪೂಜೆ ಮಾಡೋ ಅಂಥ ಸಂದರ್ಭಗಳಲ್ಲಿ ಕೆಂಪು ವರ್ಣದ ಬಟ್ಟೆಗಳು, ಅಂದರೆ ಈಗ ಗಂಡು ಮಕ್ಕಳಾದರೆ ಕೆಂಪುದು ಪಂಚಶಲ್ಯ ಉಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾ ವೈಬ್ರೇಟು ಚೆನ್ನಾಗಿರುತ್ತೆ, ಆ ವಾತಾವರಣ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಕೆಂಪು ಬಣ್ಣದಿಂದ ಕೂಡಿರೋಂಥ ವಸ್ತ್ರಗಳನ್ನ, ಹೆಣ್ಮಕ್ಳಾದರೆ ಕೆಂಪು ಸೀರೆ ಉಟ್ಕೊಬೋದು, ಅಥವಾ ಕೆಂಪು ಚೂಡಿದಾರ್ ಹಾಕೊಬೋದು, ಅಥವಾ ನಿಮ್ಮಿಷ್ಟ ಕೆಂಪು ವರ್ಣಕ್ಕೆ ಸಂಬಂಧಪಟ್ಟಿದ್ದು ವಸ್ತ್ರಗಳನ್ನ ನಾವು ಹಾಕೊಳ್ಳೋದ್ರಿಂದ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೇನು ಮಾಡಬೇಕು ಅಂದರೆ, ಮುಖ್ಯವಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮಕರ ಸಂಕ್ರಾಂತಿ ದಿನ ಮರೆಯದಲೇ ನೀವು ಮುಖ್ಯವಾಗಿ ಹಸುಗಳಿಗೆ, ಎಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಹಸುಗಳಿರುತ್ತೋ ಆ ಹಸುಗಳಿಗೆ ನೀವು ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಮತ್ತು ನೀವು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಅದನ್ನು ಕಡಲೆಕಾಳನ್ನು ಚೆನ್ನಾಗಿ ನೆನೆಸ್ಬಿಟ್ಟು, ಅದನ್ನು ಹೆಸರು ಬೇಳೆನ ನೆನೆಸ್ಬಿಟ್ಟು ನೀವು ಹಸುಗಳಿಗೆ ನೀವು ತಿನ್ನಿಸ್ಬೇಕಾಗುತ್ತೆ. ಅದರಲ್ಲೂ ನೀವು ಅದನ್ನು ಹಸುಗಳಿಗೆ ನೀವು ಎಷ್ಟು ತಿನ್ನಿಸ್ತೀರೋ ಅಷ್ಟು ಗೋಮಾತೆ ಆಶೀರ್ವಾದ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆಮೇಲೆ ಇನ್ನೇನು ಮಾಡಬೇಕು ಅಂದರೆ, ಸ್ನಾನ ಮಾಡುವಾಗ ಖಂಡಿತವಾಗ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ನೀವು ಸ್ನಾನ ಮಾಡೋ ಅಂಥ ಸಂದರ್ಭದಲ್ಲಿ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ಸ್ನಾನ ಮಾಡೋ ಅಂಥದ್ದು ಅಭ್ಯಾಸನ ರೂಢಿಸ್ಕೊಳ್ಳಿ. ಅಕಸ್ಮಾತು ನೀವು ಮನೆಗಳಲ್ಲಿ ನಾಳೆ ಸಂಕ್ರಾಂತಿ ದಿನ ನೀವು ದೀಪ ಹಚ್ಚುತ್ತಾ ಇರ್ತೀರ, ಆ ದೀಪ ಹಚ್ಚೋ ಅಂಥ ಸಂದರ್ಭದಲ್ಲಿ ಮಾಮೂಲಿ ಒಂದು ಮಣ್ಣಿಂದು ದೀಪನ ತಗೊಳ್ಳಿ. ಆ ದೀಪದಲ್ಲಿ ಎಲ್ಲ ದೀಪ ಮಾಮೂಲಿ ಮಾಡಿರ್ತೀರ, ಆದರೆ ಈ ಒಂದು ದೀಪನೂ ನೀವು ಸಪ್ರೇಟಾಗಿ ಹಚ್ಚಿ. ಅದು ಯಾಕೆ ಹೇಳ್ತೀನಿ ಅಂತಂದರೆ, ಶನಿ ದೋಷ ಇದ್ದರೆ ನಿವಾರಣೆ ಆಗುತ್ತೆ, ಸಾಡೆ ಸಾತಿ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಅದರಲ್ಲೂ ಅಕಾಲ ಮೃತ್ಯು ದೋಷಗಳಿದ್ದರೆ ಅದು ಹೋಗೋದಕ್ಕೆ ಶಿವನ ಮುಂದೆ ಅಥವಾ ಈಶ್ವರನ ಮುಂದೆ ಅಥವಾ ಶನಿದೇವನ ಮುಂದೆ ನೀವು ಈ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಅಪಮೃತ್ಯು ದೋಷಗಳಿದ್ದರೆ ಹೋಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಒಂದು ಮಣ್ಣಿನ ಹಣತೆನ ನೀವು ತೊಗೊಬೇಕು. ಅಕಸ್ಮಾತ್ ಮಣ್ಣಿನ ಹಣತೆ ಇಲ್ಲ ಅಂತ
ಅಂದರೆ ಬೇಡ. ನಿಮ್ಮ ಮನೆಯಲ್ಲಿ ಯಾವ ದೀಪನ ನೀವು ಹಚ್ಚುತ್ತೀರಾ ಅದನ್ನು ನೀವು 2 ದೀಪಗಳನ್ನಾದರೂ ತೊಗೊಳ್ಳಿ, ಇಲ್ಲ 1 ದೀಪನಾದರೂ ತೊಗೊಳ್ಳಿ. ಒಂಟಿ ದೀಪ ಹಚ್ಚಬಾರ್ದು ಅಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು 2 ಜೋಡಿ ದೀಪನ ನೀವು ತೊಗೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಅದಕ್ಕೆ ತುಪ್ಪನ ಹಾಕಬೇಕಾಗುತ್ತೆ. ತುಪ್ಪ ಹಾಕಿದ ನಂತರ 1 ಚಿಟಿಕೆ ಎಳ್ಳು ಇರುತ್ತಲ್ಲ, ಕಪ್ಪು ಎಳ್ಳನ್ನು ನೀವು ಆ ದೀಪಕ್ಕೆ ಹಾಕ್ಬಿಟ್ಟು ಆ ದೀಪನ ನೀವು ಶಿವನ ಮುಂದೆ ಆದರೂ ಸರಿ, ಇಲ್ಲ ಶನಿದೇವರ ದೇವಸ್ಥಾನದ ಮುಂದೆನಾದರೂ ಸರಿ, ಇಲ್ಲ ಸೂರ್ಯನಾರಾಯಣ ಸೂರ್ಯನ ಫೋಟೋದ ಮುಂದೆನಾದರೂ ಸರಿ, ನೀವು ಈ ರೀತಿ ದೀಪಗಳನ್ನ ಹಚ್ಚೋದ್ರಿಂದ ಅಕಾಲ ಮೃತ್ಯುರಣದ್ದು ದೋಷಗಳೇನಾದರೂ ಇದ್ದರೆ ಅದು ಖಂಡಿತವಾಗ್ಲೂ ಹೋಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮನೆಗಳಲ್ಲಿ ಭೋಗ ಅಂತ ಎಲ್ಲ ಕಡೆ ಹಂಚ್ತಾ ಇರ್ತಾರೆ. ಅಂದರೆ ಒಂದು ಹೊಸ ಮರದ ಬಾಗಿಣ ಥರ ಇರುತ್ತಲ್ಲ, ಹೊಸ ಮರನ ತಂದು ಅದರಲ್ಲಿ ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳಿದೆಯೋ, ತೊಗರಿಬೇಳೆ ಇರ್ಬೋದು, ಕೊಬ್ಬರಿ ಇರ್ಬೋದು, ಬೆಲ್ಲ ಇರ್ಬೋದು, ಎಳ್ಳು ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ತಿನ್ನೋಕ್ಕೆ ಇರೋವಂಥ ವಸ್ತುಗಳು, ಆಹಾರ ಧಾನ್ಯಗಳು, ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು, ಯಾವ್ಯಾವ ಧಾನ್ಯಗಳಿದೆಯೋ ಆ ಧಾನ್ಯಗಳನ್ನೆಲ್ಲ ಅದಕ್ಕೆ ತುಂಬಿ ನಿಮ್ಮ ಮನೆಯಲ್ಲಿರೋ ಅಂಥ ಬೆಲ್ಲ ಇರ್ಬೋದು ಅಥವಾ ಕಬ್ಬು ಇರ್ಬೋದು, ಆ ಥರದ್ದೆಲ್ಲನೂ ಹಿಟ್ಟು ನೀವು ಕೊಡೋ ಅಂಥದ್ದಿದ್ದರೆ ನಿಮ್ಮ ಮನಸಾರೆ ನಿಮಗೆ ಎಷ್ಟು ಜನಕ್ಕೆ ಕೊಡಬೇಕನ್ಸುತ್ತೋ ಅದನ್ನು ನೀವು ಜನರಿಗೆ ಹಂಚ್ಬೋದು. ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ದಾನವಾಗಿ ನೀವು ಕೊಡೋದ್ರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ಆಹಾರಕ್ಕೆ ಕೊರತೆ ಅನ್ನೋದು ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಮನೇಲಿ ಏನಿದೆಯೋ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟನ್ನು ನೀವು ಒಂದು ಹೊಸದಾಗಿ ತೊಗೊಂಬರ್ಬೇಕು. ಮರನ 2 ಜೋಡಿಲಿರೋ ಅಂಥ ಮರನ ನೀವು ತೊಗೊಂಬಂದು ಅದ್ರ ಒಳಗೆ ಅದನ್ನು ಇಟ್ಟು ಅದನ್ನು ನೀವು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇಷ್ಟೆಲ್ಲ ಹೇಳಾದಮೇಲೆ ನೀವು ಮುಖ್ಯವಾಗಿ ಆ ದಿನ ಮಾಡಬಾರ್ದಂಥ ಕೆಲಸಗಳ ಬಗ್ಗೆ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಸ್ನಾನ ಮಾಡ್ದಲೇ ಅವತ್ತಿನ ದಿನನ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಕೆಲಸನ ನೀವು ಸ್ನಾನ ಮಾಡ್ದಲೇ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಆ ವರ್ಷ ಪೂರ್ತಿ ನಿಮಗೆ ಏನೇ ಕೆಲಸ ನೀನು ಮಾಡಿದ್ರೂ ನಿಮಗೆ ದೇವ್ರ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ಯಾಕಂದರೆ ಸೂರ್ಯ ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಅಂಥ ಅಧಿದೇವತೆ ಆಗಿರೋದ್ರಿಂದ ಸೂರ್ಯ ಬರೋ ಅಂಥ ಸಮಯದಲ್ಲಿ ನಾವು ಸ್ನಾನ ಮಾಡ್ದಲೇ ಏನಾದ್ರೂ ನಾವು ಸೇವಿಸಿದ್ದೇ ಆದರೆ, ಅಂದರೆ ನಾವು ಸ್ನಾನ ಮಾಡಿಕೊಂಡಲೇ ಏನಾದರೂ ಊಟನ ನಾವು ಸೇವಿಸಿದ್ದೇ ಆಗಿದ್ದರೆ ಅದು ನಮಗೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ವರ್ಷ ಪೂರ್ತಿ ನಮ್ಮ ಆರೋಗ್ಯನ ಹಾಳು ಮಾಡ್ಬೋದು, ಅಥವಾ ನಮ್ಮ ದೇಹದಲ್ಲಿ ಯಾವುದೋ ನಮಗೆ ಗೊತ್ತಿಲ್ಲದಿರೋಂಥ ಕಾಯಿಲೆಗಳು ಬರ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿರೋ ರೀತಿ ನಮ್ಮ ದೇಹ ಅಪಮೃತ್ಯುಕ್ಕೆ ಈಡಾಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸಾಧ್ಯವಾದಷ್ಟು ನೀವು ಅವತ್ತಿನ ದಿನ ಬೆಳಗ್ಗೆನೇ ಎದ್ದು ಬೆಳಗಿನ ಜಾವ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಬೆಳಗ್ಗೆ ಮಾತ್ರ ಸ್ನಾನ ಮಾಡ್ದಲೇ ಯಾವುದೇ ಕಾರಣಕ್ಕೂ ಏನನ್ನು ತಿನ್ನೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಆಹಾರ ನಿಮ್ಮ ಮನೆಗಳಲ್ಲಿ ಸುತ್ತಮುತ್ತ ಪೂಜೆ ಮಾಡ್ತಾ ಇರ್ತೀರ. ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಕೂಡ ನೀವು ತುಳಸಿ ಗಿಡ ಇರುತ್ತೆ, ಇವತ್ತು ಸೋಮವಾರ ವಿಶೇಷ ನಾವೇನೋ ಪೂಜೆ ಮಾಡ್ತಿರ್ತೀವಿ ಅಂಥೇಳಿ ಅಪ್ಪಿತಪ್ಪಿ ಕೂಡ ನೀವು ತುಳಸಿ ಗಿಡದಲ್ಲಿರೋ ಅಂಥ ಎಲೆಗಳನ್ನ ಖಂಡಿತವಾಗ್ಲೂ ಕೀಳೋಕ್ಕೆ ಹೋಗಬೇಡಿ. ನೀವು ಅವತ್ತಿನ ದಿನ ನೀವು ತುಳಸಿ ಗಿಡದ ಎಲೆನೇನಾದರೂ ನೀವು ಕಿತ್ತಿದ್ದೇ ಆದರೆ ನೀವು ದೇವರ ಕೋಪಕ್ಕೆ ಗುರಿಯಾಗ್ತೀರ. ಯಾಕಂದರೆ ಅವತ್ತಿನ ದಿನ ನಾವು ತುಳಸಿನೇನಾದರೂ ಕಿತ್ತಿದ್ದೆ ಆದರೆ ನಮಗೆ ವರ್ಷ ಪೂರ್ತಿ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮಕರ ಸಂಕ್ರಾಂತಿ ದಿನ ಯಾವುದೇ ಕಾರಣಕ್ಕೂ ಯಾವುದೇ ಇರ್ಬೋದು, ಯಾವುದೇ ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಅದನ್ನು ನಾವು ಕೀಳೋಕ್ಕೆ ಹೋಗಬಾರ್ದು. ಅದನ್ನು ನಾವು ಕೀಳೋದ್ರಿಂದ ವರ್ಷ ಪೂರ್ತಿ ನಮಗೆ ಅಂದರೆ ಲಾಭ ಬರಲ್ಲ, ಎಲ್ಲ ಕುಂಠಿತ ಆಗಿಬಿಡುತ್ತೆ. ನೀವು ಇದು ಯಾವುದೋ ಒಂದು ಬಿಸ್ನೆಸ್ಗೆ ಅಂತ ದುಡ್ಡನ್ನು ಬಂಡವಾಳ ಹಾಕಿರ್ತೀರ, ಆ ಬಂಡವಾಳ ನಿಮಗೆ ಲಾಭ ಬರದಲ್ಲಿ ನಷ್ಟ ಆಗ್ಬೋದು. ಅಥವಾ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಿರ್ತೀರ, ಅದೆಲ್ಲ ಲಾಸ್ ಆಗ್ಬೋದು. ಇಲ್ಲ ನೀವು ಈ ವರ್ಷದಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ನೀವು ಅದನ್ನು ನಿಲ್ಲಿಸ್ಬಿಡ್ಬೋದು, ಫ್ಲಾಪ್ ಆಗಿಬಿಡ್ಬೋದು. ಅಥವಾ ನೀವು ಈ ವರ್ಷದಲ್ಲಿ ನಾವು ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅದು ಫ್ಲಾಪ್ ಆಗ್ಬೋದು. ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರ, ಅದು ಸಹ ನಿಮಗೆ ಪ್ರಗತಿ ಅನ್ನೋದು ಕೊಡೋದಿಲ್ಲ. ಅಂದರೆ
ಅಂದರೆ ನಾನು ಹೇಳೋ ಅರ್ಥ ಏನು ಅಂತಂದರೆ, ನೀವು ಯಾವುದೇ ಒಂದು ಕೆಲಸನ ನೀವು ತುಂಬ ಚೆನ್ನಾಗಿ ಮಾಡಬೇಕು ಈ ವರ್ಷದಲ್ಲಿ ಅಂದ್ಕೊಂಡಿರ್ತೀರ, ಆದರೆ ಅದಕ್ಕೆ ದಾರಿ ಮಾಡಿಕೊಡೋದಿಲ್ಲ. ಅದಕ್ಕೋಸ್ಕರ ಅಪ್ಪಿತಪ್ಪಿ ಕೂಡ ಯಾವುದೇ ಗಿಡ ಮರಗಳಿದ್ರೂ ಅದನ್ನು ಅಪ್ಪಿತಪ್ಪಿ ಕೂಡ ನೀವು ಕೀಳೋಕ್ಕೆ ಹೋಗಬೇಡಿ. ತುಳಸಿ ಗಿಡ ಅಂತೂ ಮೊದಲಾಗೆ ಮುಟ್ಟೋಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ. ಆಮೇಲೆ ನೀವು ಏನು ಮಾಡಬೇಕು, ನೀವು ಸೋಮವಾರ ಬಂದಿರೋದ್ರಿಂದ ಮಕರ ಸಂಕ್ರಾಂತಿ, ದಯವಿಟ್ಟು ಯಾರಾದರೂ ನಾನ್ ವೆಜ್ ತಿನ್ನೋ ಅಂಥವ್ರು ದಯವಿಟ್ಟು ನಾಳೆ ಒಂದು ದಿನ ಅಂದರೆ ಸೋಮವಾರ ದಿನ ಖಂಡಿತವಾಗ್ಲೂ ನಾನ್ ವೆಜ್ ಮಾತ್ರ ಮುಟ್ಟೋಕ್ಕೆ ಹೋಗಬೇಡಿ. ಯಾಕಂದರೆ ಅವತ್ತಿನ ದಿನ ನಾವು ನಾನ್ ವೆಜ್ ಏನಾದರೂ ಸೇವಿಸಿದ್ದೇ ಆಗಿದ್ದರೆ ಅವತ್ತಿನ ದಿನ ನಮಗೆ ವರ್ಷ ಪೂರ್ತಿ ನಮಗೆ ಅಂದರೆ ಯಾವಾಗಲೂ ನಕಾರಾತ್ಮಕ ಅಂದರೆ ಇದ್ದಕ್ಕಿದ್ದಂತೆಯೇ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹದಲ್ಲಿ ಏನೇನೋ ವಿಚಿತ್ರದ್ದು ಭಾವನೆಗಳು ಸೃಷ್ಟಿ ಆಗ್ಬೋದು, ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಮಾಟ ಮಂತ್ರಗಳು ಯಾರೋ ಮಾಡಿಸಿರೋ ಪ್ರಭಾವ ನಮ್ಮ ಮೇಲೆ ಆಕ್ರಮಣ ಆಗ್ಬೋದು. ಅದಕ್ಕೋಸ್ಕರ ನೀವು ಅಪ್ಪಿತಪ್ಪಿ ಕೂಡ ಅವತ್ತಿನ ದಿನ ನಾನ್ ವೆಜ್ನ ಇಲ್ಲ ನಾವು ಭಾನುವಾರ ಕೆಲವೊಂದು ಮನೆಗಳಲ್ಲಿ ಭಾನುವಾರ ಮಾಡಿರ್ತಾರೆ ನಾನ್ ವೆಜ್ಗಳನ್ನ, ಅದು ಉಳಿದಿದೆ ಅಂದ್ಬಿಟ್ಟು ಸೋಮವಾರ ಕೆಲವೊಬ್ಬರು ತಿಂತಾರೆ. ದಯವಿಟ್ಟು ಆ ಥರದ್ದು ತಪ್ಪನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂದರೆ, ಕೆಲವೊಬ್ಬರು ಕುಡಿತಾ ಇರ್ತಾರೆ. ಯಾಕಂದರೆ ಅವ್ರು ಕುಡಿಯೋರಿಗೆ ಅದು ದಿನ ಪೂರ್ತಿ ಅಭ್ಯಾಸ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಆದರೆ ದಯವಿಟ್ಟು ಅವತ್ತಿನ ದಿನ ಮಾತ್ರ ನೀವು ಮಕರ ಸಂಕ್ರಾಂತಿ ದಿನ ಸೋಮವಾರ ಇರೋದ್ರಿಂದ ದಯವಿಟ್ಟು ಅವತ್ತಿನ ದಿನ ಯಾರೇ ಆಗಲಿ ಮದ್ಯ ಸೇವನೆನ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಗೆ ಕುಡಿಲೇಬೇಕು ಅನಿಸಿದ್ರೆ ಅವತ್ತಿನ ದಿನ ಬಿಟ್ಟು ಬೆಳಗ್ಗೆ ಯಾವಾಗಾದರೂ ಕುಡ್ಕೊಳ್ಳಿ. ಯಾಕಂದರೆ ನೋಡಿ, ನಾವು ಇದನ್ನು ಮಾಡಬೇಡಿ ಮಾಡಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಆದರೆ ನಾನು ಹೇಳೋದೇನು ಅಂದರೆ, ಅವತ್ತಿನ ದಿನ ನೀವು ಕುಡ್ದಿದ್ದೆ ಆದರೆ ಅದರಲ್ಲೂ ಸೂರ್ಯ ಪ್ರಭಾವ ಇರೋದ್ರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ನೀವು ಎಷ್ಟು ಕುಡ್ದಿರ್ತೀರೋ ಆ ಕುಡಿತದಿಂದಲೇ ನಿಮಗೆ ಮಾರಣಾಂತಿಕ ಕಾಯಿಲೆಗಳು ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಅವತ್ತಿನ ದಿನ ಮಾತ್ರ ದಯವಿಟ್ಟು ಕುಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಶ್ರೇಷ್ಠವಾದ ದಿನ ಆಗಿರುತ್ತೆ. ಆ ದಿನಗಳಲ್ಲಿ ನಾವು ನಮ್ಮ ದೇಹನ ನಾವು ಹೊಲಸು ಮಾಡಿಕೊಂಡಾಗ ಅದು ನಮಗೆ ನಿಜವಾಗ್ಲೂ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಸಾಧ್ಯವಾದಷ್ಟು ನೀವು ಮಾಂಸ ಸೇವನೆ ಎಲ್ಲ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಅಕಸ್ಮಾತು ನಿಮ್ಮ ನೆಂಟರು ಯಾರಾದರೂ ನಿಮ್ಮ ಮನೆಗೆ ಬರ್ಬೋದು. ಅದನ್ನೇ ನಾನು ಆಗಲೇ ಹೇಳಿದ್ದು, ಅಕಸ್ಮಾತ್ ಯಾರಾದರೂ ನೆಂಟರು ಬಂದಿದ್ದಾರೆ ಅಂತೇಳಿ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಒಬ್ಬರಿಗೆ ಲೆಕ್ಕಾಚಾರ ಮಾಡಿ ನೀವು ಕೊಡೋದಾದರೆ ನೀವು ನಿಮ್ಮಲ್ಲೇ ಹೊಂದಾಣಿಕೆ ಇಲ್ದಲೆ ಅಯ್ಯೋ ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ತಾರತಮ್ಯ ಭಾವದಿಂದ ನೀವು ಯಾವತ್ತೂ ಯಾರಿಗೂ ಏನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಗೆ ಯಾರೇ ಬಂದಿರಲಿ, ಬಡವ ಬಂದಿರಲಿ, ಶ್ರೀಮಂತ ಬಂದಿರಲಿ, ದೊಡ್ಡವ್ರು ಬಂದಿರಲಿ, ಚಿಕ್ಕವ್ರು ಬಂದಿರಲಿ, ಅವ್ರಿಗೆ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಖುಷಿಯಿಂದ ಕೊಡಿ. ನಿಮ್ಮ ಮನೇಲಿ ಮಾಡಿರೋಂಥ ಸ್ವೀಟ್ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಮಾಡಿರೋಂಥ ಊಟ ಇರ್ಬೋದು, ಅಥವಾ ನಿಮ್ಮ ಮನೇಲಿ ನೀವೇನಾದರೂ ದಾನ ಕೊಡ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಮನಸ್ಪೂರ್ವಕವಾಗಿ ಸಂತೋಷವಾಗಿ ನೀವು ಅತಿಥಿಗಳ ಸತ್ಕಾರ ಮಾಡಿದ್ದೆ ಆದರೆ ಆ ವರ್ಷ ಪೂರ್ತಿ ನಿಮಗೂ ಕೂಡ ನಿಮಗೆ ಬೇರೆ ಕಡೆ ನೀವು ಹೋದಾಗ ಅದೇ ರೀತಿ ನಿಮಗೆ ಅತಿಥಿ ಸತ್ಕಾರ ಅನ್ನೋದು ನಿಮಗೂ ಸಹ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವರ್ಷ ಪೂರ್ತಿ ನೀವು ಅಂದ್ಕೊಂಡಿರೋ ಅಂಥ ಇಷ್ಟಾರ್ಥಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ. ನನಗೆ ಗೊತ್ತಿರೋ ಅಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.